ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. 2026-27ನೇ ಸಾಲಿನ ವೈದ್ಯಕೀಯ ಪ್ರವೇಶಕ್ಕೆ ಇಂದು ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಡೆಸಲಾಯಿತು. 10 ನಿಮಿಷ ತಡವಾಗಿ ಬಂದಿದ್ದಕ್ಕೆ ನೀಟ್ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಇಬ್ಬರು ವಿದ್ಯಾರ್ಥಿನಿಯರು ಕಣ್ಣೀರಿಟ್ರು. ಚಾಲುಕ್ಯ ಸರ್ಕಲ್ ಬಳಿಯ ಆರ್ಸಿ ಕಾಲೇಜಿನ ಎಕ್ಸಾಮ್ ಸೆಂಟರ್ ಪ್ರಮುಖ ಗೇಟ್ ಕ್ಲೋಸ್ ಆಗಿದೆ. ಪ್ರೊಸೀಜರ್ ಮುಗ್ದಿದೆ, ಏನ್ ಮಾಡೋಕ್ಕೂ ಆಗಲ್ಲ ಅಂತ ಸಿಬ್ಬಂದಿ ನಿರಾಕರಿಸಿದ್ದಾರೆ. ಗಂಡು ಮಗುವನ್ನ ಪತ್ನಿಯೇ ಮಾರಾಟ ಮಾಡಿದ್ದಾಳೆ ಅಂತ ಪತಿಯೊಬ್ಬ ದೂರು ನೀಡಿದ್ದಾನೆ. ರವಿಬಾಬು ಮತ್ತು ದೀಪಿಕಾ 16 ವರ್ಷಗಳಿಂದ ಸಂಸಾರ ನಡೆಸಿದ್ರು. ಆದರೆ ಇತ್ತೀಚೆಗೆ ಇಬ್ಬರ ನಡುವೆ ಗಲಾಟೆಯಾಗ್ತಿತ್ತು. ಗಂಡನ ಜೊತೆ ಜಗಳವಾಡಿ ಪತ್ನಿ ತವರು ಮನೆ ಸೇರಿದ್ಲು. ಹೀಗಾಗಿ ವಿವೇಕನಗರ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲಾಗಿದೆ. 3 ಮಕ್ಕಳ ಪೈಕಿ ಒಬ್ಬನನ್ನ 5 ಲಕ್ಷಕ್ಕೆ ಮಾರಾಟ ಮಾಡಿರುವುದಾಗಿ ಪತಿ ಆರೋಪಿಸಿದ್ದಾರೆ. ನಮ್ಮ ಮಗುನ 5 ಲಕ್ಷಕ್ಕೆ ಮಾರ್ಬಿಟ್ಟು ಅವ್ರಿಗೆ ಬೇರೆ ಮದುವೆ ಮಾಡ್ಸೋಣ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಸರ್. ಹೋಗಿ ಕೇಳಿದ್ದಕ್ಕೆ ನಮ್ಮನ್ನು ಕೆಟ್ಟ ಮಾತಲ್ಲಿ ಬೈದು ಇವ್ರ ಮಕ್ಕಳು ಕೇಳಿದ್ರು, ಅಜ್ಜಿ ನಮ್ಮ ಮನೆಗೆ ನಮ್ಮ ತಾಯಿನ ಕಳಿಸ್ಕೊಡಿ, ನಾವು ಕಷ್ಟಪಡ್ತಾಯಿದ್ದೀವಿ ಅಂದರೆ ನೀವೆಲ್ಲ ಯಾರಿಗೆ ಹುಟ್ಟಿದ್ದು ಅಂತ ಹೇಳ್ತಾರೆ ಸರ್. ನಮಗೆ ನ್ಯಾಯ ಬೇಕು ಸರ್. ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಎಲ್ಲೂ ಬಚ್ಚಿಟ್ಕೊಂಡಿದ್ದಾರೆ, ಇವತ್ತು ತನಕ ಹೇಳ್ತಾ ಇಲ್ಲ. ಒಬ್ಬಳನ್ನ ಪ್ರೀತಿಸಿ ಮದುವೆಯಾಗಿ ಮತ್ತೊಬ್ಬಳ ಜೊತೆ ಹಸೆಮಣೆ ಏರಲು ಮುಂದಾಗಿದ್ದ ಭೂಪ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಲಿಂಗಧೀರ ಮಲ್ಲಸಂದ್ರದ ಕುಮಾರಸ್ವಾಮಿಯನ್ನು ಈತ ತುಮಕೂರಿನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾನೆ. ಪ್ರೀತಿಸಿ ಮದುವೆಯಾದ ನಂತರವೂ ಮತ್ತೊಬ್ಬ ಯುವತಿ ಜೊತೆ ಇಂದು ಹಸೆಮಣೆ ಏರಲು ಮುಂದಾಗಿದ್ದ. ಅಷ್ಟರಲ್ಲಿ ಪೊಲೀಸರ ಜೊತೆಗೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ಹೆಂಡತಿ ಎರಡನೇ ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. ನಾವು ಒಂದೂವರೆ ವರ್ಷ ಆಯ್ತು ಪತಿಯಾಗಿ. 1 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ರೆ ಅವ್ರು ಏನು ಇದನ್ನು ಇದು ಮಾಡಲಿಲ್ಲ. ಈ ಥರ ಏನೋ ನಮಗೆ ಗೊತ್ತಾಗಲಿಲ್ಲ. ಒಳ್ಳೆಯ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ ಒಟ್ಟಿಗೆ. ಈ ಥರ ಅವನ್ನ ಸುಮಾರು ಜನ ಕೇಳಿದೆ, ಏನಪ್ಪ ನಿಮಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ, ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ದೆ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳಿದ್ವಿ. ಅಲ್ಲ ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ. ಹನಿ ಟ್ರ್ಯಾಪ್ ಮತ್ತು ಬ್ಲ್ಯಾಕ್ ಮೇಲ್ ಕೇಸ್ನಲ್ಲಿ ಬಂಧನವಾಗಿರೋ ಹನಿಯೂರು ಚಂದ್ರೇಗೌಡನ ದೌರ್ಜನ್ಯಗಳು ಒಂದೊಂದಾಗಿ ಬಯಲಾಗ್ತಿವೆ. ಚಪಲ ಚನ್ನಿಗ ಚಂದ್ರೇಗೌಡನ ಸ್ಟೋರಿ ಕೇಳಿ ಆರ್ಆರ್ ನಗರ ಪೊಲೀಸರೇ ಶಾಕ್ ಆಗಿದ್ದಾರೆ. ಖಾಕಿ ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವ ಸಂಗತಿಗಳು ಬಯಲಾಗಿವೆ. ಸೀರಿಯಲ್ ನಟ ಪ್ರೊಫೆಸರ್ ಅಂತ ಪರಿಚಯಿಸಿಕೊಂಡು 20ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಹನಿಯೂರು ಚಂದ್ರೇಗೌಡ ದೌರ್ಜನ್ಯ ಎಸಗಿದ್ದಾನೆ. ಸದ್ಯ 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಗ್ಯಾಸ್ ಸೋರಿಕೆಯಿಂದಾಗಿ ಇಡೀ ಮನೆ ಹೊತ್ತಿ ಉರಿದಿದೆ. ಈಜಿಪುರದ ಮೊದಲ ಕ್ರಾಸ್ನಲ್ಲಿ ವಿಜಯ ಅನ್ನೋರ ಮನೆಯಲ್ಲಿ ರೆಗ್ಯುಲೇಟರ್ನಲ್ಲಿ ಗ್ಯಾಸ್ ಸೋರಿಕೆಯಾಗಿದೆ. ಅಡುಗೆ ಮಾಡಲು ಬೆಂಕಿ ಹಚ್ಚಿದಾಗ ಸಿಲಿಂಡರ್ಗೆ ಬೆಂಕಿ ಹೊತ್ಕೊಂಡಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾದ್ರೆ ಮಗು ಮುಖಕ್ಕೂ ಸಣ್ಣ ಪುಟ್ಟ ಗಾಯವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ನ ಒಂದು ರೆಗ್ಯುಲೇಟರ್ ಲೀಕ್ ಆಗಿಬಿಟ್ಟು ಆ ಬೆಂಕಿ ಅವಘಡ ಸಂಭವಿಸಿದೆ. ನಾನೀಗ ಮನೆಯನ್ನ ತೋರಿಸ್ತಾ ಇದ್ದೀನಿ. ಗಮನಿಸಬಹುದು, ಇಡೀ ಮನೆ ಸುಟ್ಟು ಕರಕಲಾಗಿರುವಂಥದ್ದು. ಒಳಭಾಗದಲ್ಲಿ ಗಮನಿಸಬಹುದು, ಫ್ರಿಡ್ಜ್ ಆಗಿರಬಹುದು, ವಾಷಿಂಗ್ ಮಿಷನ್ ಆಗಿರಬಹುದು, ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ವಿಜಯ್ ಅಂತಕ್ಕಂಥವ್ರು ಅವರ ಫ್ಯಾಮಿಲಿ ಜೊತೆಯಲ್ಲಿ ವಾಸಿಸುತ್ತಿದ್ದಂತಹ ಈ ಒಂದು ಮನೆ ಇವತ್ತು ಭಾನುವಾರ. ಸೊ ಹಾಗಾಗಿ ಅಡಿಗೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗ್ಯಾಸ್ ಒಂದು ಖಾಲಿಯಾಗಿದೆ. ಇನ್ನೊಂದು ಹೊಸ ಗ್ಯಾಸ್ಗೆ ಅದನ್ನ ರೆಗ್ಯುಲೇಟರ್ನ ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಅದು ಸರಿಯಾಗಿ ಕುತ್ಕೊಳ್ತಾ ಇರೋದಿಲ್ಲ. ಸೊ ಅವರ ಪತಿ ಏನಿದ್ದಾರೆ ಅವರು ಅದನ್ನ ಹಾಕೋದಕ್ಕೆ ರೆಗ್ಯುಲೇಟರ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಸಡನ್ ಆಗಿ ಒಂದು ಬೆಂಕಿ ಹೊತ್ಕೊಂಡಿರುವಂಥದ್ದು.